2019ರ ಮಂಡ್ಯ ಲೋಕ ಸಮರದಲ್ಲೂ ಸೋಲು, 2023ರಲ್ಲಿ ರಾಮನಗರ ವಿಧಾನಸಭೆ ಎಲೆಕ್ಷನ್ನಲ್ಲೂ ಸೋಲು, ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲೂ ನಿಖಿಲ್ ಸೋತಿದ್ದಾರೆ. ಬೇಸರದ ವಿಚಾರ ಏನಂದ್ರೆ ದೊಡ್ಡಗೌಡ್ರಿಗೆ, ಕುಮಾರಣ್ಣನಿಗೆ, ಅನಿತಾ ಕುಮಾರಸ್ವಾಮಿಗೆ ಮೂವರಿಗೂ ಅಲ್ಲಿಯ ಜನ ಆಶೀರ್ವಾದ ಮಾಡಿ ಗೆಲುವು ಕೊಟ್ಟಿದ್ರು. ಆದ್ರೆ ಈಗ ನಿಖಿಲ್ನ ಕೈ ಬಿಟ್ಟಿದ್ದಾರೆ. ಇನ್ನು ಚನ್ನಪಟ್ಟಣ ಕ್ಷೇತ್ರಕ್ಕೆ ಬರೋದಾದ್ರೆ ಸಿಪಿ ಯೋಗೇಶ್ವರ್ ವಿರುದ್ಧ ಕುಮಾರಸ್ವಾಮಿಗೆ 2018ರಲ್ಲಿ ಬರೋಬ್ಬರಿ 21,000 ಅಂತರದಿಂದ ಮತ್ತು 2023ರಲ್ಲಿ 15,000 ಅಂತರದಿಂದ ವಿಜಯ ಮಾಲೆಯನ್ನೇ ಹಾಕಿ ಒತ್ತು ಮೆರೆಸಿದ್ರು ಚನ್ನಪಟ್ಟಣದ ಜನ. ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿಗೆ ಬರೋಬ್ಬರಿ 25,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಸೋಲ್ಕೊಟ್ಟಿದ್ದಾರೆ. ಅಪ್ಪನ ಭದ್ರಕೋಟೆಯಲ್ಲಿ ನಿಖಿಲ್ ಗೆಲ್ಲುವ ಎಲ್ಲ ಚಾನ್ಸ್ಗಳಿದ್ರು ಸೋತಿದ್ದೇಗೆ, ನಿಖಿಲ್ಗೆ ಬರಬೇಕಾಗಿದ್ದ ಓಟ್ ಟರ್ನ್ ಆಗಿದ್ದು ಹೇಗೆ, ಹೀಗೆ ಎಲ್ಲ ವಿಷಯವನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಖಿಲ್ಗೆ ಬೀಳಬೇಕಾಗಿದ್ದ ವೋಟ್ ಟರ್ನ್ ಮಾಡಿದ್ದೆ ಗ್ಯಾರಂಟಿ. ಕಳೆದ 2 ಎಲೆಕ್ಷನ್ನಲ್ಲೂ ಕುಮಾರಸ್ವಾಮಿ ಅವರು ಒಂದೇ ಒಂದು ದೊಡ್ಡ ಕ್ಯಾಂಪೇನ್ ಕೂಡ ಮಾಡದೆ ಚನ್ನಪಟ್ಟಣದಲ್ಲಿ ವಿಜಯ ಪತಾಕೆಯನ್ನೇ ಹಾರಿಸಿದ್ರು. ಆದ್ರೆ ಈ ಬಾರಿ ಕುಮಾರಸ್ವಾಮಿ, ದೇವೇಗೌಡರು ಇಬ್ಬರೂ ಬಿಟ್ಟು ಬಿಡದೆ ಹಳ್ಳಿಗೂ ಹೋಗಿ ಮತ ಶಿಕಾರಿ ಮಾಡಿದ್ರು. ನಿಖಿಲ್ಗೆ ಗೆಲುವು ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಕುಮಾರಸ್ವಾಮಿಗೆ ಬಿದ್ದಿರೋ ಓಟ್ಗಳು ನಿಖಿಲ್ಗೆ ಯಾಕೆ ಬಿದ್ದಿಲ್ಲ ಅಂತ ನೋಡ್ತಾ ಹೋದ್ರೆ ಕಾಣಿಸೋದೆ ಕಾಂಗ್ರೆಸ್ನ ಗ್ಯಾರಂಟಿ. ಹೌದು, ಮಹಿಳಾ ಮತಗಳನ್ನು ಕಾಂಗ್ರೆಸ್ನತ್ತ ದೊಡ್ಡ ಪ್ರಮಾಣದಲ್ಲಿ ಸೆಳೆದಿದೆ ಈ ಗ್ಯಾರಂಟಿಗಳು. ಅದರಲ್ಲೂ ಎಲೆಕ್ಷನ್ ಇನ್ನೇನು 1 ವಾರ ಇದೆ ಅನ್ನೋ ಟೈಮ್ನಲ್ಲೇ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಗೃಹಲಕ್ಷ್ಮಿಯರಿಗೆ 2-3 ತಿಂಗಳ ಹಣ ಬಂದಿತ್ತು. ಇದು ಸ್ತ್ರೀಯರ ಓಟ್ಗಳನ್ನು ಕಾಂಗ್ರೆಸ್ನತ್ತ ಹೋಗುವಂತೆ ಮಾಡಿವೆ ಅಂತ ಹೇಳ್ತಾರೆ ರಾಜಕೀಯ ವಿಶ್ಲೇಷಕರು. ಮುಸ್ಲಿಂ ಮತಗಳು ಕಾಂಗ್ರೆಸ್ನತ್ತ. ನಿಖಿಲ್ ಸೋಲಿಗೆ ಬಹುಮುಖ್ಯ ಕಾರಣ ನೋಡ್ತಾ ಹೋದ್ರೆ ಕಾಣಿಸೋದೆ ಮುಸ್ಲಿಂ ಮತಗಳು ಕಾಂಗ್ರೆಸ್ ಪಕ್ಷ ಬಿಟ್ಟು ಕದಲದೇ ಇರೋದು. ಈ ಬಾರಿ ಚನ್ನಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 100ಕ್ಕೆ 90ಕ್ಕೂ ಹೆಚ್ಚು ಮುಸ್ಲಿಂ ಮತಗಳು ಯೋಗೇಶ್ವರ್ ತೆಕ್ಕೆಗೆ ಜಾರಿವೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸುಮಾರು 30,000 ಮುಸ್ಲಿಂ ಮತಗಳಿದ್ವು. ಅದರಲ್ಲಿ ಬಹುಶಃ ಯೋಗೇಶ್ವರ್ಗೆ 60ರಿಂದ 70% ಹೋಗಿ ನಿಖಿಲ್ಗೆ ಕನಿಷ್ಠ 30ರಷ್ಟು ವೋಟ್ ಬಿದ್ದಿದ್ರು ಕಂಪ್ಲೀಟ್ ಪಿಕ್ಚರೇ ಬದಲಾಗೋಗ್ತಿತ್ತು. ಆದ್ರೆ ಆ ವೋಟ್ಗಳಲ್ಲಿ ಜೆಡಿಎಸ್ಗೆ ಬಂದಿದ್ದು ಕೇವಲ ಬೆರಳೆಣಿಕೆಯ ಮತಗಳಷ್ಟೇ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಚನ್ನಪಟ್ಟಣ ಟೌನ್ನಲ್ಲಿ ಮುಸ್ಲಿಂ ಸಂಖ್ಯೆ ಜಾಸ್ತಿ ಇರೋ ವಾರ್ಡ್ಗಳ ಬೂತ್ಗಳ ಸಂಖ್ಯೆ 14. ಈ ಬೂತ್ಗಳಲ್ಲಿ ವೋಟಿಂಗ್ ಆಗಿದ್ದು 22,000 ಮತ. ಅದರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯೋಗೇಶ್ವರ್ಗೆ ಬರೋಬ್ಬರಿ 19,000 ಮತಗಳು ಬಿದ್ದಿವೆ. ಎನ್ಡಿಎ ಅಭ್ಯರ್ಥಿ ನಿಖಿಲ್ಗೆ ಬೆರಳೆಣಿಕೆಯ ಮತಗಳಷ್ಟೇ ಬಿದ್ದಿವೆ. ಕೌಂಟಿಂಗ್ ಶುರುವಾಗ್ತಿದ್ದಂಗೆ ಪಂದ್ಯ ಅಕ್ಷರಶಃ ಆವು ಎಣೆ ಆಟದಂತಿತ್ತು. ಯಾವಾಗ ಮುಸ್ಲಿಂ ಪ್ರಾಬಲ್ಯ ಕ್ಷೇತ್ರಗಳ ಕೌಂಟಿಂಗ್ ಶುರುವಾಯಿತು ಅಲ್ಲಿಂದ ಯೋಗೇಶ್ವರ್ ಲಕ್ಕೆ ಬದಲಾಗ್ಬಿಡ್ತಾ ಅಂತ ಹೇಳ್ತಾವೆ ಗ್ರೌಂಡ್ ರಿಪೋರ್ಟ್ಸ್. ಒಕ್ಕಲಿಗ ಓಟ್ಗಳು ಡಿವೈಡ್ ಆಗಿದ್ದು ರಿಸಲ್ಟ್ ಬರೋದಕ್ಕೂ ಮುನ್ನ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಓಟ್ಗಳು ಬಹುತೇಕ ಒನ್ ಸೈಡೆಡ್ ಆಗ್ತವೆ. ಅದು ನಿಖಿಲ್ ಗೆಲುವಿಗೆ ನೆರವಾಗಬಹುದು ಅಂತ ಎಲ್ಲ ಜೆಡಿಎಸ್ ನಾಯಕರು ಮತ್ತು ಕಾರ್ಯಕರ್ತರು ಲೆಕ್ಕಾಚಾರ ಹಾಕಿದ್ರು. ಅದೇ ರೀತಿ ಒನ್ ಸೈಡೆಡ್ ಆಗಿ ದಳಕ್ಕೆ ಬಂದಿದ್ರೆ ನಿಖಿಲ್ ಸುಲಭವಾಗಿ ಗೆಲುವು ಸಾಧಿಸುತ್ತಿದ್ರು. ಯಾಕಂದ್ರೆ ಕ್ಷೇತ್ರದಲ್ಲಿರೋ 2,18,000 ಓಟ್ಗಳಲ್ಲಿ ಒಕ್ಕಲಿಗ ಓಟ್ಗಳು ಬರೋಬ್ಬರಿ 1,15,000 ಇದೆ. ಆದ್ರೆ ಯೋಗೇಶ್ವರ್ ಕೂಡ ಒಕ್ಕಲಿಗರು ಆಗಿರೋದ್ರಿಂದ ಹಾಗೆ ಡಿಕೆ ಬ್ರದರ್ಸ್ ಪಣತೊಟ್ಟಿದ ಪರಿಣಾಮ ಒಕ್ಕಲಿಗ ಓಟ್ಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಡಿವೈಡ್ ಆಗಿವೆ. ಅಭ್ಯರ್ಥಿಯನ್ನು ತಡವಾಗಿ ನಿರ್ಧಾರ ಮಾಡಿದ್ದು ಇದು ಕೂಡ ನಿಖಿಲ್ ಸೋಲಿಗೆ ಕಾರಣ ಅಂತಾನೆ ಹೇಳ್ಬೋದು. ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗ್ತಾ ಇದ್ದಂತೆ ಚನ್ನಪಟ್ಟಣಕ್ಕೆ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋದನ್ನ ನಿರ್ಧಾರ ಮಾಡಿದ್ರೆ ಬಹುಶಃ ಗೌಡರ ಕುಟುಂಬಕ್ಕೆ ಇಂತಹ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಯೋಗೇಶ್ವರ್ಗೆ ಟಿಕೆಟ್ ಕೊಡ್ಬೇಕು ಅಥವಾ ನಿಖಿಲ್ರನ್ನೇ ಅಖಾಡಕ್ಕೆ ಇಳಿಸ್ಬೇಕು ಅನ್ನೋ ಗೊಂದಲದಲ್ಲೇ 3-4 ತಿಂಗಳು ಕಳೆದ್ಬಿಟ್ರು. ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಯನ್ನು ಡಿಸೈಡ್ ಮಾಡದೇ ಇದ್ರು. ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಅಂತ ಡಿಕೆಶಿ ರಣತಂತ್ರ ಮಾಡ್ತಲೇ ಇದ್ರು. ಯೋಗೇಶ್ವರನ್ನು ಪಕ್ಷಕ್ಕೆ ಕರ್ಕೊಂಡು ಬಂದು ಅಭ್ಯರ್ಥಿ ಮಾಡೋದಕ್ಕೆ ಸರ್ಕಸ್ ನಡೀತಾನೆ ಇತ್ತು. ಹೀಗಾಗಿ ಆ ಸರ್ಕಸ್ ಇವತ್ತು ದೊಡ್ಡ ಬೆಲೆ ತರುವಂತೆ ಮಾಡಿದೆ ಅಂದ್ರೆ ತಪ್ಪಿಲ್ಲ. ಒಂದು ವೇಳೆ ನಿಖಿಲ್ ಕ್ಯಾಂಡಿಡೇಟ್ ಅಂತ ಮೊದಲೇ ತೀರ್ಮಾನಿಸಿ ಅನೌನ್ಸ್ ಮಾಡಿದ್ರೆ ಜೆಡಿಎಸ್ ಕಾರ್ಯಕರ್ತರಿಗೆ ಜಾಸ್ತಿ ಟೈಮ್ ಸಿಗ್ತಾ ಇತ್ತು. ನಿಖಿಲ್ಗೂ ಹಳ್ಳಿ ಸುತ್ತಾಡಲು ಬೇಕಾದಷ್ಟು ಕಾಲಾವಕಾಶ ದೊರಕ್ತಾ ಇತ್ತು. ದೊಡ್ಡಗೌಡ್ರಿಗೂ ಕುಮಾರಸ್ವಾಮಿ ಇಬ್ಬರು ಸೇರಿ ವಿಭಿನ್ನ ರಣತಂತ್ರ ಮಾಡಬಹುದಾಗಿತ್ತು. ಒಂದು ಕಡೆ ಕ್ಯಾಂಪೇನ್, ಇನ್ನೊಂದು
ಕಡೆ ಕೆರೆಗೆ ನೀರು. ಕಾಂಗ್ರೆಸ್ ಮಾಡಿದ ಇದೊಂದು ರಣತಂತ್ರ ನಿಖಿಲ್ ಪಾಲಿಗೆ ನುಂಗಲಾರದ ತುತ್ತಾಯಿತು. ಹ್ಯಾಟ್ರಿಕ್ ಸೋಲಿಗೆ ಕಾರಣವಾಯಿತು ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಯೋಗೇಶ್ವರ್ಗೆ ಭಗೀರಥ ಅನ್ನೋ ನೇಮ್ ಇದೆ. ಅದು ಯಾಕಂದ್ರೆ ಅವರು ಹಿಂದೆ ಸಚಿವರಾಗಿದ್ದಾಗ, ಶಾಸಕರಾಗಿದ್ದಾಗ ಚನ್ನಪಟ್ಟಣ ಕ್ಷೇತ್ರದಾದ್ಯಂತ ಕೆರೆಗಳನ್ನು ನಿರ್ಮಾಣ ಮಾಡಿ ಆ ಕೆರೆಗಳಿಗೆ ಇನ್ನೆಲ್ಲಿಂದಲೋ ನೀರು ತಂದು ತುಂಬಿಸಿದ್ರು ಅನ್ನೋ ಕಾರಣಕ್ಕೆ. ಈ ಬಾರಿ ಎಲೆಕ್ಷನ್ ಕ್ಯಾಂಪೇನ್ ಶುರುವಾಗ್ತಿದ್ದಂಗೆ ಕಾಂಗ್ರೆಸ್ ನಾಯಕರು ಯೋಗೇಶ್ವರ್ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಕೆರೆಗಳನ್ನು ತುಂಬಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಇನ್ನೊಂದ್ ಕಡೆ ಕೆರೆಗಳಿಗೆ ನೀರು ಹರಿಸ್ತಲೇ ಇದ್ರು. ಇದು ಮತದಾರರಿಗೆ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿ ನಿಖಿಲ್ಗೆ ಗ್ರಾಮೀಣ ಭಾಗದಲ್ಲಿ ಹಿನ್ನಡೆಯಾಗಿದೆ. ಯೋಗೇಶ್ವರ್ ಓಟು, ಕಾಂಗ್ರೆಸ್ ಓಟು ಎರಡು ಕ್ರೋಢೀಕರಣ. ಕ್ಷೇತ್ರದಲ್ಲಿ ಯೋಗೇಶ್ವರ್ 2013 ಮತ್ತು 2018ರಲ್ಲಿ ಸೋಲು ಕಂಡಿದ್ರು. ಆದ್ರೆ ಆ ಸೋಲು ಭಾರಿ ಅಂತರದ ಸೋಲು ಅಲ್ಲವೇ ಅಲ್ಲವಾಗಿತ್ತು. ಅಂದ್ರೆ ಕ್ಷೇತ್ರದಲ್ಲಿ ಯೋಗೇಶ್ವರ್ಗೆ ತಮ್ಮದೇ ಆದ ಸುಮಾರು 50ರಿಂದ 60 ಸಾವಿರ ಸ್ವಂತ ಓಟಿತ್ತು. ಯೋಗೇಶ್ವರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲಿ, ಬಿಜೆಪಿಗೆ ಹೋಗಲಿ, ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿ, ಯಾವ ಪಕ್ಷಕ್ಕೆ ಹೋದ್ರೂ ಆ ಓಟ್ಗಳು ಅವರ ಜೊತೆಗೆ ಹೋಗ್ತಾ ಇತ್ತು. ಈ ಬಾರಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಯೋಗೇಶ್ವರ್ ಜಂಪ್ ಆಗ್ತಾ ಇದ್ದಂತೆ ಆ ಓಟ್ಗಳು ಹೋಗಿವೆ. ಹಾಗೆ ಕ್ಷೇತ್ರದಲ್ಲಿದ್ದ ಕಾಂಗ್ರೆಸ್ ಓಟ್ಗಳ ಜೊತೆ ಅದು ಕೂಡ ಕ್ರೋಢೀಕರಣವಾಗಿದೆ. ಇದು ಯೋಗೇಶ್ವರ್ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಆಘಾತ ಮೂಡಿಸಿದೆ. ಯೋಗೇಶ್ವರ್ ಸ್ಥಳೀಯ ಮತ್ತೆ ಅನುಕಂಪದ ಕಾರ್ಡ್. ಕಳೆದ 2 ಎಲೆಕ್ಷನ್ನಲ್ಲಿ ಯೋಗೇಶ್ವರ್ ಸೋಲು ಕಂಡಿದ್ರು. ಇದರಿಂದ ಯೋಗೇಶ್ವರ್ ಬಗ್ಗೆ ಕ್ಷೇತ್ರದಲ್ಲಿ ಅನುಕಂಪ ಸೃಷ್ಟಿಯಾಗಿತ್ತು. ಇದೊಂದು ಮಹತ್ವದ ವಿಚಾರ ಅಂದ್ರೆ ಯೋಗೇಶ್ವರ್ ಸ್ಥಳೀಯ ಅಭ್ಯರ್ಥಿ ಅನ್ನೋದು ಇತ್ತು. ಇದೆಲ್ಲವೂ ಚುನಾವಣೆಯಲ್ಲಿ ಲೆಕ್ಕಾಚಾರಕ್ಕೆ ಬಂತು. ಹಾಗೆ ಕಳೆದ ಲೋಕಸಭಾದ ವೇಳೆ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಡಾಕ್ಟರ್ ಮಂಜುನಾಥ್ ಗೆಲ್ಲಿಸುವಲ್ಲಿ ಯೋಗೇಶ್ವರ್ ಶ್ರಮಿಸಿದ್ರು. ಹೀಗಾಗಿಯೇ ತಮ್ಗೆ ಈ ಬಾರಿ ದೋಸ್ತಿ ಟಿಕೆಟ್ ಬೇಕು ಅಂತ ಪಟ್ಟು ಹಾಕಿದ್ರು. ಬಟ್ ಕ್ಯಾಂಪೇನ್ ವೇಳೆ ಕುಮಾರಸ್ವಾಮಿ ಅವರು ತಮ್ಗೆ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಬಂದಿದ್ದೇನೆ ಅನ್ನೋದನ್ನ ಹೇಳ್ಕೊಂಡಿದ್ರು. ಡಿಕೆ ಬ್ರದರ್ಸ್ ಸೇಡಿನ ತಂತ್ರ ಅರಿಯುವಲ್ಲಿ ವೈಫಲ್ಯ. 2023ರಲ್ಲಿ ರಾಮನಗರ ಕ್ಷೇತ್ರದಲ್ಲೂ ನಿಖಿಲ್ ಸೋಲಿಸಿದ್ದು ಡಿಕೆ ಬ್ರದರ್ಸೇ ಆಗಿದ್ರು. ಇದೀಗ ಚನ್ನಪಟ್ಟಣದಲ್ಲೂ ನಿಖಿಲ್ ಸೋಲಿಗೆ ಡಿಕೆ ಬ್ರದರ್ಸೇ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಳೆದ ಲೋಕಸಭೆಯಲ್ಲಿ ಡಿಕೆ ಸುರೇಶ್ ಸೋಲಿಸಿದ ಮೇಲೆ ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು ಅಂತಾನೆ ಡಿಕೆ ಬ್ರದರ್ಸ್ ಸಮಯ ಕಾಯ್ತಾನೆ ಇದ್ರು. ಅದು ಹೇಗಾದ್ರೂ ಮಾಡಿ ಚನ್ನಪಟ್ಟಣದಲ್ಲಿ ದಳವನ್ನು ಸೋಲಿಸಿ ಸೇಡು ತೀರ್ಸ್ಕೋಬೇಕು ಅಂತಾನೆ ಪಣ ತೊಟ್ಟಿದ್ರು. ಹೀಗಾಗಿ ಅವರು ಲೋಕಸಭಾ ಮುಗಿತಾ ಇದ್ದಂತೆ ಚನ್ನಪಟ್ಟಣದಲ್ಲಿ ಕಾರ್ಯತಂತ್ರ ಶುರು ಮಾಡಿದ್ರು. ಡಿಕೆ ಸುರೇಶ್ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು. ಅದನ್ನರಿತು ಪ್ರತ್ಯಸ್ತ್ರ ರೂಪಿಸುವಲ್ಲಿ ದಳಪತಿಗಳು ಎಲ್ಲೋ ವಿಫಲರಾಗಿದ್ದಾರೆ ಅನ್ನೋದನ್ನ ಈ ಫಲಿತಾಂಶ ಹೇಳುತ್ತಿದೆ. ಡಿಕೆ ಬ್ರದರ್ಸ್ ಪ್ರತಿಕಾರ. ಜಿಲ್ಲೆಯಲ್ಲಿ ದಳ ಖಾಲಿ. ರಾಮನಗರ ಜಿಲ್ಲೆಯಲ್ಲಿ ಇರೋದು 4 ವಿಧಾನಸಭಾ ಕ್ಷೇತ್ರ. ರಾಮನಗರ, ಚನ್ನಪಟ್ಟಣ, ಕನಕಪುರ ಮತ್ತು ಮಾಗಡಿ. ಈ 4 ಕ್ಷೇತ್ರಗಳ ಪೈಕಿ ಜೆಡಿಎಸ್ ಬುಟ್ಟಿಯಲ್ಲಿ ಇದ್ದಿದ್ದು ಅಂದ್ರೆ ಅದು ಚನ್ನಪಟ್ಟಣ ಕ್ಷೇತ್ರ ಮಾತ್ರ. ಆದ್ರೆ ಈಗ ಆ ಕ್ಷೇತ್ರವು ದಳಪತಿಗಳ ಕೈತಪ್ಪಿ ಹೋಗಿದೆ. ಹೀಗಾಗಿ ಇಡೀ ರಾಮನಗರ ಜಿಲ್ಲೆಯಲ್ಲಿ ದಳ ಖಾಲಿ ಅನ್ನುವಂತಾಗಿದೆ. ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದು ಡಿಕೆ ಬ್ರದರ್ಸ್ ಟಾರ್ಗೆಟ್ ಆಗಿತ್ತು. 2023ರ ವಿಧಾನಸಭೆಯಲ್ಲಿಯೇ ಅಣ್ಣ ತಮ್ಮಂದಿರು ಎಫರ್ಟ್ ಹಾಕಿದ್ರು. ಆದ್ರೆ ಈಗ ಸಕ್ಸಸ್ ಆಗಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ಕಾಲಚಕ್ರ ಅನ್ನೋದು ಇರುತ್ತೆ. ಇಲ್ಲಿ ಮೇಲೆ ಹೋದವರು ಕೆಳಗೆ ಬರಬೇಕು, ಹಾಗೆ ಕೆಳಗೆ ಹೋದವರು ಮೇಲೆ ಹೋಗ್ತಾರೆ. ಹೀಗಾಗಿ ದಳಪತಿಗಳು ಅಂಥ ಸಮಯಕ್ಕಾಗಿ ಕಾಯಬೇಕಿದೆ. ಸಾಲು ಸೋಲುಗಳನ್ನು ಕಂಡಿರೋ ನಿಖಿಲ್ ಕುಮಾರಸ್ವಾಮಿ ಹೇಳ್ತಿರೋದು ಒಂದೇ ಮಾತು, ನಾನು ಯಾವತ್ತಿಗೂ ಎದೆಗುಂದಲ್ಲ, ಕ್ಷೇತ್ರದ ಋಣ ಮರೆಯೋದಿಲ್ಲ ಅನ್ನೋ ಮಾತನ್ನ. ಫ್ರೆಂಡ್ಸ್, ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.